ವಾರ್ಡ್ ನಂಬರ್ 21, 30ರಲ್ಲಿ ಯುಜಿಡಿ ಕಾಮಗಾರಿಗೆ ಗುದ್ದಲಿ ಪೂಜೆ. ಚಿಂತಾಮಣಿ ನಗರ ಭಾಗದ ವಾರ್ಡ್ ನಂಬರ್ 21 ಮತ್ತು 30ರಲ್ಲಿ ಯುಜಿಡಿ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಸ್ಥಳೀಯ ಮುಖಂಡರು ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 21 ಮತ್ತು 30ರ ಜೆಜೆ ಕಾಲೋನಿ ಮತ್ತು ರೈಲ್ವೆ ಅಂಡರ್ ಪಾಸ್ನಿಂದ ವಾಯುಪತ್ರ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನವರೆಗೂ ಯುಜಿಡಿ ಕಾಮಗಾರಿ ಚಾಲನೆ ನೀಡಿ ಮಾತನಾಡಿದ ಕೆಎಲ್ಎನ್ ನಾಗರಾಜ್, ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು 52 ಕೋಟಿ ಅನುದಾನವನ್ನು ತಂದು ಚಿಂತಾಮಣಿ ನಗರಾದ್ಯಂತ ಯುಜಿಡಿ ಕಾಮಗಾರಿಯನ್ನು ಮಾಡಿಸುತ್ತಿದ್ದು, ಅದರಂತೆ ಇಂದು ನಮ್ಮ ವಾರ್ಡಿನಲ್ಲಿ ಸಹ ಇಂದು ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ನಮ್ಮ ವಾರ್ಡಿನ ಜನರ ಮತ್ತು ನಮ್ಮ ವೈಯಕ್ತಿಕ ಪರವಾಗಿ ಸಚಿವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ. ಎಂಸಿ ಸುಧಾಕರ್ ಅವರು ಚಿಂತಾಮಣಿಗೆ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಕೆಲಸಗಳು ಮಾಡುತ್ತಿದ್ದಾರೆ. ಅದನ್ನು ವಿರೋಧ ಪಕ್ಷದವರು ಸಹಿಸದೆ ಸಚಿವರ ಮೇಲೆ ಸುಳ್ಳು ಆರೋಪಗಳು ಮಾಡುತ್ತಿದ್ದಾರೆ. ವಿರೋಧ ಪಕ್ಷದವರಿಗೆ ಅಭಿವೃದ್ಧಿಯನ್ನು ಮಾಡುತ್ತಿರುವುದು ಕಣ್ಣಿಗೆ ಕಾಣುತ್ತಿಲ್ಲವೇ? ಅವರಿಗೆ ಕಣ್ಣಿಗೆ ಕಾಮಾಲೆ ಬಂದಿದೆಯೇ ಎಂದು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರ ಸಭಾ ಸದಸ್ಯ ಶೋಭಾ ಶ್ರೀನಿವಾಸ್, ಸಿಕೆ ಮುರಳಿ, ಲೋಕೇಶ್, ಚಲಪತಿ, ಮುನಿಯಪ್ಪ, ಅಶ್ವಥಪ್ಪ, ವೆಂಕಟೇಶ್, ಮಾರ್ಕೆಟ್ ರವಿ, ಕೀರ್ತನ, ಗಿರಿ, ನರಸಿಂಹ, ಎಸ್ಎನ್ ನಾಗಿರೆಡ್ಡಿ, ಸಂತೋಷ, ರಾಹುಲ್, ಪವನ್, ವಿನಯ್ ಇದ್ದರು. ಮತ್ತೆ ಕರ್ಪಲ್ಲಿಯಿಂದ ಮುರ್ಮಲ ರೋಡು ಅದು ಕೂಡ ಡಬಲ್ ರೋಡ್ ಮಾಡಬೇಕು. ಅದೇ ರೀತಿ ಈಗ ನೆಕ್ಸ್ಟ್ ಕೋಲಾರ್ ಸರ್ಕಲ್ ಇಂದ ಕುಲ್ಟಳ್ಳಿ ಕ್ರಾಸ್ ರೋಡ್ಗೆ ಮೇನ್ ರೋಡ್ ವರ್ಗೂನು ಹೈವೇ ರೋಡ್ ವರ್ಗೂನು ಡಬಲ್ ರೋಡ್ ಮಾಡಬೇಕು ಅನ್ನೋ ಒಂದು ಅನುದಾನವನ್ನು ತಂದಿದ್ದಾರೆ. ಅನೇಕ ರೀತಿಯ ಶಾಲಾ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜು, ITI ಕಾಲೇಜು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕೆಲವರಿಗೆ ಸಾಮಾನ್ಯ ಕಣ್ಣವರಿಗೆ ಏನು ಕಾಣಿಸಲ್ಲ, ಏನ್ ಮಾಡಿಲ್ಲ, ಅಭಿವೃದ್ಧಿನ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ಲಾ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ಬೇಕು ಅಂದ್ರೆ ಕನಿಷ್ಠ ಅದು ಒಂದು 2-3 ವರ್ಷ ಟೈಮ್ ತಗೊಂತಾರೆ. ಆವಾಗ ಎಲ್ರಿಗೂ ಎದ್ದು ಕಾಣ್ತಾರೆ ಏನೇನು ಎಲ್ಲೆಲ್ಲಿ ಕೆಲಸಗಳಾಗಿದೆ ಅಂತ. ಅವರು 10 ವರ್ಷ ಏನು ಮಾಡೋಕ್ಕೆ ಆಗ್ಲಿಲ್ಲ ಅವರಿಂದ, ಈಗ ಮಾಡ್ತಾ ಇದ್ದಾರಂತ ಅವರು ಸುಮ್ಮನೆ ಕ್ಷುಲ್ಲಕ ಕಾರಣಕ್ಕಾಗಿ ಮಾತಾಡ್ತಾ ಇದ್ದಾರೆ. ಅವೆಲ್ಲರಿಗೂ ಜನರಿಗೂ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಈ ಚಿಂತಾಮಣಿ ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಈಗ ರಾಮಕುಂಟೆಯಲ್ಲಿ ಒಳಾಂಗಣ ಕ್ರೀಡಾಂಗಣ ಮತ್ತು ಸಿವಿಲ್ ಬಸ್ ಸ್ಟ್ಯಾಂಡು ಅದಕ್ಕೂ ಕೂಡ ಹತ್ತಿರದಲ್ಲಿ ಗುದ್ದಲಿ ಪೂಜೆಗಳನ್ನ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ PWD ಮುಂಭಾಗ ಸುಮಾರು 9 ಎಕರೆಯಲ್ಲಿ ದೊಡ್ಡ ಕ್ರೀಡಾಂಗಣ ಮಾಡೋದು, ಮತ್ತೆ DCC ಬ್ಯಾಂಕ್ ಈಗ ಇರ್ತಕ್ಕಂಥ ಸ್ಥಳದಲ್ಲಿ ಒಳಾಂಗಣ ಕ್ರೀಡಾಂಗಣ, ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳು ಕೂಡ ಗುದ್ದಲಿ ಪೂಜೆಗಳಾಗೋದಾಗ್ತದೆ. ಸುಮಾರು ಇನ್ನು ಅವರ ಅವಧಿ 2028ರ ಈ ಅವಧಿಯಲ್ಲಿ ಅಷ್ಟೊತ್ತಿಗೆ ಚಿಂತಾಮಣಿ ಒಂದು ಚಿತ್ರಣವೇ ಬದಲಾವಣೆ ಆಗ್ತದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕಾಗಿ ಅವರಿಗೆ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತಿನ ದಿನ KUDE ಅಂತ ಒಂದು ಯುಜಿಡಿ ನಗರದಾದ್ಯಂತ 52 ಕೋಟಿ ರೂಪಾಯಿಗಳಲ್ಲಿ ಯುಜಿಡಿ ಕಾರ್ಯಕ್ರಮವನ್ನು ಯುಜಿಡಿ ಹಾಕುವಂಥದ್ದು ಎಲ್ಲ ಹೊಸ ಬಡಾವಣೆಗಳು ಮತ್ತು ಅನಧಿಕೃತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಡಾವಣೆಗಳು ಸೇರಿ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ, ಜೊತೆಗೆ ನಗರ ಭಾಗದಲ್ಲಿ ಹಳೆಯದು ಏನು ಅದರಲ್ಲಿ ಬ್ಲಾಕ್ ಆಗೋದು, ಲೀಕೇಜ್ ಆಗೋದು ಅಂಥದ್ದನ್ನು ಕೂಡ ಒಳಗೊಂಡಂತೆ ಸೇರಿ ನಗರಾದ್ಯಂತ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲನೂ ಮನಗಂಡು ನಮ್ಮ ನಾಯಕರಾದಂಥ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಮ್ಮ ಚಿಂತಾಮಣಿ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು, ಈ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲೇ ನಮ್ಮ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳು ತಂದು ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ವಾಯುಪುತ್ರ ನಗರ ಮತ್ತು ಪಕ್ಕದ ವಾರ್ಡ್ 30ನೇ ವಾರ್ಡ್ನ ಗಣೇಶ್ ನಗರ, ನಲ್ಗುಟ್ಟ ಏರಿಯಾದಲ್ಲೂ ಇಲ್ಲಿಂದ ಶುರುವಾಗಿ ನಗರ ಭಾಗದಲ್ಲಿ ಎಲ್ಲ ಕಡೆ ಯುಜಿಡಿ ಮುಕ್ತ ನಗರವನ್ನಾಗಿ ಮಾಡಬೇಕು. ಎಲ್ಲ ಕಡೆನೂ ಯುಜಿಡಿ ಮಾಡಿ ಈ ಒಂದು ನಗರದ ಸೌಂದರ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಬಹಳಷ್ಟು ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮನ ತಂದು ಜನರ ಒಂದು ಏಳಿಗೆಗಾಗಿ ತಂದಿರ್ತಾರೆ. ಅವರಿಗೆ ನಮ್ಮ ಭಾಗದ ಎಲ್ಲ ಮುಖಂಡರು ಮತ್ತು ಎಲ್ಲ ನಾಗರಿಕರ ಪರವಾಗಿ ಅನಂತ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತೀವಿ. ಇವತ್ತಿನ ಸೇರಿರೋ ವಿಶೇಷ ಏನಂದ್ರೆ, ನಮ್ಮ ಚಿಂತಾಮಣಿ ನಗರ ಭಾಗದ ವಾರ್ಡ್ ನಂಬರ್ 21, ವಾರ್ಡ್ ನಂಬರ್ 30ನ ಎಲ್ಲ ನಮ್ಮ ವಾರ್ಡಿನ ಎಲ್ಲ ಮುಖಂಡರುಗಳು ಸೇರಿರ್ತೀವಿ. ಸೇರಿರುವ ವಿಶೇಷ ಏನಂದ್ರೆ, ಚಿಂತಾಮಣಿ ನಗರಾದ್ಯಂತ ಸುಮಾರು 52 ಕೋಟಿಯಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಎಂಸಿ ಸುಧಾಕರ್ ವಿಶೇಷ
PFC ವತಿಯಿಂದ 52 ಕೋಟಿ UGD ಕಾರ್ಯಕ್ರಮಕ್ಕೆ ಅನುದಾನ ತಂದಿರ್ತಾರೆ. ಆ ಅನುದಾನ ಇದರಲ್ಲಿ ನಮ್ಮ ಚಿಂತಾಮಣಿ ನಗರದ ಈ ವಾಯುಪುತ್ರ ನಗರದಿಂದ ಮಹಾಲಕ್ಷ್ಮಿ ಲೇಔಟು ಮತ್ತೆ ವಾರ್ಡ್ ನಂಬರ್ 30 ಅಡ್ಡ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ UGD ಕಾಮಗಾರಿಗೆ ಇವತ್ತು ಇಲ್ಲಿ ಪೂಜೆ ಮಾಡಿ ಪೂಜೆ ನೆರವೇರಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆಲ್ಲ ಬದುಕಿರ್ತಕ್ಕಂಥ ಎಲ್ರಿಗೂ ಇರ್ತಕ್ಕಂಥ ಎಲ್ಲ ನಮ್ಮ ವಾರ್ಡಿನ ಮತ್ತು ಮುಖ್ಯಸ್ಥರಿಗೂ ಗಣ್ಯರಿಗೂ ವಂದಿಸ್ತಾ ಎಲ್ರ ಪರವಾಗಿ ವಿಶೇಷವಾಗಿ ನಮ್ಮ ನಾಯಕರಾದ ಡಾಕ್ಟರ್ MC ಸುಧಾಕರ್ ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನ ಅರ್ಪಿಸ್ಕೊಂತ ಇದ್ದೀವಿ. ನಮ್ಮ 21ನೇ ವಾರ್ಡ್ ವಾಯುಪುತ್ರ ನಗರ ಇವತ್ತು ಇಲ್ಲಿ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ. ಅದೇ ರೀತಿ ಮಿಕ್ಕಿದ ಕಡೆ ಎಲ್ಲ ಕೆಲಸಗಳು ನಡೆಯುತ್ತೆ. ಇನ್ನೇನು 10 ವರ್ಷದಿಂದ ಕಂಡಿರದ ಅಭಿವೃದ್ಧಿಯನ್ನ ಇನ್ನು ನಾವು ನೋಡ್ಬೋದು, ಮಾಡ್ತಾರೆ. ಅದೇ ರೀತಿ 10 ವರ್ಷದಿಂದ ಏನು ಅಭಿವೃದ್ಧಿ ಇಲ್ಲ 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 ಅಂತ ಇದ್ದಾರೆ. ಇವಾಗ ಅಣ್ಣವ್ರು ಹೇಳ್ದಂಗೆ ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ನಡೀತಾ ಇದೆ. ಅದೇ ಅಭಿವೃದ್ಧಿ ನಮ್ಮ ವಾರ್ಡಲ್ಲಿ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಹಿಂದೆ ನಮ್ಮ ವಾರ್ಡ್ಗೆ ಸಾಕಷ್ಟು ಕೆಲಸಗಳು ಮಾಡುವಂತದಿದೆ, ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಮ ನಾಯಕರ ನಮ್ಗಿದೆ ಅಂತ ನಾನು ಮಾತನ್ನು ಮುಗಿಸ್ತೇನೆ. ನಾವು ಇಲ್ಲಿ ಬಂದು ನಮ್ಮ ಶ್ರೀನಿವಾಸ ತಾಲೂಕು ಪ್ರಾಪರ್ ಇಲ್ಲಿ ಬಂದು 10 ವರ್ಷ ಆಯ್ತು. 10 ವರ್ಷದಿಂದ ಮನೆ ಕಟ್ಕೊಂಡು ಈ ಭಾಗದಲ್ಲಿ ಇದನ್ನು ಯಾರೋ ನಾವು ಗೊತ್ತಿಲ್ಲ ಒಂದು ಅನಧಿಕೃತ ಒಂದು ಲೇಔಟ್ ಅಲ್ಲಿ ಎಲ್ಲ ಮನೆ ಕಟ್ಬಿಟ್ಟು ಯಾರಿಗೂ ಖಾತಾ ಆಗ್ತಾ ಇಲ್ಲ. ಇದನ್ನ ಸರ್ಕಾರಿ ಅಂತ ನಮೂದಿ ಆಗಿತ್ತು. ನಾವು ಅವತ್ತು ಹೋಗಿ ನಮ್ಮ ಸುಧಾಕರನ್ ಅಂತ ಕೇಳಿದಾಗ ಸ್ವಲ್ಪ ನನಗೆ ಈಗ ಅಧಿಕಾರ ಇಲ್ಲ, ಅಧಿಕಾರ ಬಂದಾಗ ನಾನು ಏನೋ ಮಾಡ್ತೀನಿ ಅಂದ. ಅದೇ ಪ್ರಕಾರವಾಗಿ ಅವ್ರು ನಮ್ಮನ್ನು ಕರ್ಕೊಂಡೋಗಿ ಜಿಲ್ಲಾಧಿಕಾರಿಗಳ ಹತ್ರ ಕರ್ಕೊಂಡೋಗಿ ನಮ್ಮ ಲೇಔಟ್ ಬಗ್ಗೆ ಇಂಥ ಪರಿಸ್ಥಿತಿ ಎಲ್ಲ ಹೇಳಿ ಅಲ್ಲಿಂದ ಅವರು ನಮ್ಗೆ ರಿವರ್ಕ್ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇದುವರೆಗೂ ಒಂದೇ ಒಂದು ಕೆಲಸಗಳಾಗಿಲ್ಲ 10 ವರ್ಷದಿಂದ. ಇವತ್ತು ನಾವು ಕೇಳಿದ್ರಿ 1 ವರ್ಷ ಹಿಂದೆನೆ, ನಮ್ಗೆ ಗೊತ್ತೇ ಇಲ್ಲ, ಯಾವಾಗೋ ಪ್ಲಾನ್ ಮಾಡಿ ಇವಾಗ ಯಾವಾಗೋ ಇದು ಮಾಡಿ ಇವತ್ತು ಬಂದು ಕೆಲಸ ಮಾಡ್ತಾ ಇದ್ದಾರೆ UGD ಕೆಲಸ. ಅದೇ ರೀತಿ ಇನ್ನ ಬೇರೆ ಕೆಲಸಕ್ಕೆ ಕೇಳಿದಿರಿ, ಅವರು ನಮ್ಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡಿಕೊಡ್ತಾರೆ. ಅದ್ರಲ್ಲಿ 2 ಮಾತಿಲ್ಲ. ಬೇರೆಯವರು ಏನೋ ಹೇಳ್ಬೋದು ಮಾಡಿಲ್ಲ ಅದಿಲ್ಲ ಇದಿಲ್ಲ ಅಂತ. ಇಲ್ಲಿಂದ ಗಾಡಿ ಎತ್ಕೊಂಡು 2-3 ವಾರ್ಡ್ ಗಾಡಿ ಎತ್ಕೊಂಡು ಓಡಾಡಿದ್ರೆ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ, ಎಲ್ಲಿ ಪೈಪ್ ಲೈನ್ ಆಗಿದೆ, ಎಲ್ಲಿ ರೋಡ್ ಆಗಿದೆ, ಏನಿಲ್ಲ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಹೇಳ್ಕೊಂಡ್ಬಿಟ್ರೆ ಏನ್ ಪ್ರಯತ್ನ? ಅದಕ್ಕೆ ನಾವ್ ಹೇಳೋದೊಂದೇ, ಸುಧಾಕರಣ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಸುಧಾಕರಣ. ಯಾರು ಏನೇ ಹೇಳ್ಕೊಳ್ಳಿ, ಅವ್ರು ಇರೋ ತನಕ ಇನ್ನ 3 ವರ್ಷ ಅದೇ ಇಲ್ಲಿಂದ ಹಿಡಿದು ಅದೇ ಚೌಕಲ್ಲಿ ಇದು ಮಾಡ್ತಕ್ಕಂಥ ಕೆಲಸ ನಾವು ಮನೆ ಹತ್ರ ಒಂದ್ ಚದರ ಪ್ಲೇಟ್ ಹಾಕೋದ್ರೆ ಆಗಲ್ಲ. ಅದೇ ಚೌಕೆಲ್ಲ ಇವತ್ತು ಗ್ರಾನೈಟ್ ಆಗ್ತಾ ಇದ್ರೆ ಅಂತ ಹೇಳಿದ್ರೆ ಅದು ತಿಳ್ಕೊಬೇಕು ಜನ. ಇವ್ರು ಏನು ಅಭಿವೃದ್ಧಿ ಮಾಡ್ತಾರ, ಇವ್ರು ಏನ್ ಮಾಡ್ತಾರ ಅಂತ ಹೇಳಿ ಅದೇ ಜನ ತಿಳ್ಕೊಳ್ಳಲ್ಲ. ಅದು ಈಗಿಲ್ಲ ಇರ್ಬೋದು, ಈಗ ಸದ್ಯಕ್ಕೆ ಕೇಳ್ತಾ ಇರ್ಬೋದು. ಮುಂದೆ ಮುಂದೆ ಇದೆಲ್ಲ ಕೆಲಸ ಮುಗಿದಾಗ ಅವಾಗ ಜನಕ್ಕೆ ಗೊತ್ತಾಗುತ್ತೆ ನಾವು 10 ವರ್ಷ ಏನ್ ಮಾಡಿದ್ವಿ, ಈಗ ಏನ್ ಮಾಡ್ತಾ ಇದಾರೆ ಅನ್ನೋದು. ಇಷ್ಟೆಲ್ಲ ಹೇಳಕ್ ನಂಗೆ ಅವಕಾಶ ಮಾಡ್ಕೊತಾರೆ ಎಲ್ರಿಗೂ.